Hello students, ella hegidiri? Welcome back to Vignan Academy video number 12 of ray optics. Ee video nalli discuss martivi the basic concept of refraction, and we will discuss laws of refraction. So adadmele ಸ್ವಲ್ಪ problems na martivi. So next higher level problems na next class alli martini. So bani ivattina video shuru marana. Myself Muniraju and idu namma Vignan Academy. The speed of the light. What is the speed of the light? What is the speed of the light? So ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. The speed of light in air or vacuum ಎಷ್ಟಿರತ್ತಪ್ಪ ಅಂದ್ರೆ 2.99792 into 10 power 8 meter per second. So actually vacuum ಅಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಟ್ ಆಫ್ ದ ಒನ್. ಸೊ ಬಟ್ ಎಲ್ಲಾ ಕ್ಯಾಲ್ಕುಲೇಷನ್ ಪರ್ಪಸ್ಗೂ ಎರಡು ಸೇಮ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಇಸ್ 2.99792,458. ಸೊ 29,97,20,458 ಮೀಟರ್ ಪರ್ ಸೆಕೆಂಡ್. ಅಥವಾ ಸೊ ಇದನ್ನ ಸಿಂಪಲ್ ಆಗಿ ನಾವು ಅಪ್ರಾಕ್ಸಿಮೇಟ್ ಫಾರ್ಮ್ ನ ಯೂಸ್ ಮಾಡಿ 3 into 10 power 8 meter per second. ಇದನ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 3 into 10 power 5 kilometer per second. So 3 lakh kilometer per second ಅಂತ ತಗೊಂತೀವಿ. ಸೊ ಆಕ್ಚುಲಿ ವ್ಯಾಕ್ಯೂಮ್ ಅಲ್ಲಿ ಜಾಸ್ತಿ ಇರುತ್ತೆ ಏರ್ಗಿಂತ, ಬಟ್ ಆಲ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಎರಡರಲ್ಲೂ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲಾ ಕ್ಯಾಲ್ಕುಲೇಷನ್ಗೂ ನಾವು ಸೊ ಇದನ್ನ ಯೂಸ್ ಮಾಡ್ತೀವಿ 3 into 10 power 8 meter per second. So the speed of the light in ವ್ಯಾಕ್ಯೂಮ್ ಅಂಡ್ ಸ್ಪೀಡ್ ಆಫ್ ದ ಲೈಟ್ ಇನ್ ಏರ್, ಎರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ ವ್ಯಾಕ್ಯೂಮೇ. ಸೊ ಆಕ್ಚುಲಿ ವ್ಯಾಕ್ಯೂಮ್ದೇ ಜಾಸ್ತಿ ಇರುತ್ತೆ, ಬಟ್ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಆ ನೆಗ್ಲಿಜಿಬಲ್ ಡಿಫ್ರೆನ್ಸ್ ಇರೋದನ್ನ ನಾವು ಎರಡಕ್ಕೂ ಸೇಮ್ ಅಂತ ತಗೊಂತೀವಿ. ಸೊ ಇವಾಗ್ಲಿಂದ ನಾನು ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಅಂದ್ರೂ ಒಂದೇ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂದ್ರೂ ಒಂದೇ. ಸೊ ಎರಡು ಒಂದೇ ಅಂತ ಅಸ್ಯೂಮ್ ಮಾಡ್ಕೊತಾ ಇದೀನಿ ಫಾರ್ ಆಲ್ ಕ್ಯಾಲ್ಕುಲೇಷನ್ ಪರ್ಪಸ್. ಸೊ ಈಗ ದಿಸ್ ಇಸ್ ದ ಅಲ್ಟಿಮೇಟ್ ಸ್ಪೀಡ್. This is the ultimate speed given by the nature. ಇದಕ್ಕಿಂತ ಫಾಸ್ಟ್ ಆಗಿ ಯಾವ ವಸ್ತುನೂ ಹೋಗಕ್ಕಾಗಲ್ಲ, ಇದುವರೆಗೂ ಅಟೈನ್ ಆಗಿಲ್ಲ. ಸೊ ಯಾವ್ದಾದ್ರು ಅಟೈನ್ ಆದ್ರೆ ಸೊ ಮಿರಾಕಲ್ಸ್ ವಿಲ್ ಹ್ಯಾಪನ್. ಸೊ ಅದನ್ನೆಲ್ಲ ನೀವು ರಿಲೇಟಿವಿಟಿಯಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಓದ್ತೀರಿ. ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಬೇಡ. ದಿಸ್ ಇಸ್ ದ ಅಪ್ಪರ್ ಲಿಮಿಟ್ ಗಿವೆನ್ ಬೈ ದ ನೇಚರ್. ಅದಕ್ಕಿಂತ ಸ್ಪೀಡ್ ಆಗಿ ಏನಾದ್ರು ಹೋದ್ರೆ ಯು ವಿಲ್ ಸಿ ವಂಡರ್ಸ್. ಓಕೆ, ಸೊ ಕಮಿಂಗ್ ಬ್ಯಾಕ್, ಈಗ ಲೈಟ್ ವ್ಯಾಕ್ಯೂಮ್ ಅಥವಾ ಏರ್ ಇಂದ, ಎರಡು ಒಂದೇ, ಏರ್ ಇಂದ ಯಾವುದೋ ಒಂದು ಮೀಡಿಯಂಗೆ ಎಂಟರ್ ಆದ್ರೆ, ಇಲ್ಲಿ ಏರ್ ಇದೆ ಅಂತ ಅನ್ಕೊಳ್ಳೋಣ, ಏರ್ ಅಥವಾ ವ್ಯಾಕ್ಯೂಮ್, ನನ್ನ ಲೆಕ್ಕದಲ್ಲಿ ಎರಡು ಒಂದೇ. ಈ ಚಾಪ್ಟರ್ ಡಿಸ್ಕಸ್ ಮಾಡುವಾಗ ಏರ್ ಮತ್ತೆ ವ್ಯಾಕ್ಯೂಮ್ ಎರಡು ಒಂದೇ ತರ ಟ್ರೀಟ್ ಮಾಡ್ತೀನಿ. ಸೊ ಇಬ್ರು ಎರಡು ಕಣ್ಣಿದ್ದಂಗೆ. ಸೊ ಇದಕ್ಕೆ ಯಾವ್ದು ಡಿಫ್ರೆನ್ಸ್ ಇಲ್ಲ. ಸೊ ಈಗ ಏರ್ ಇಂದ ಇನ್ನೊಂದು ಮೀಡಿಯಂಗೆ ಹೋದಾಗ ಲೈಟ್ ಸ್ಪೀಡ್ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗತ್ತೆ. ಏರ್ ಇಂದ ಬೇರೆ ಯಾವ್ದಾದ್ರು ಮೀಡಿಯಂ, ಮೇ ಬಿ ಫಾರ್ ಎಕ್ಸಾಂಪಲ್ ಹಂಗಂತೇಳಿ ಇಲ್ಲಿ ಕಲ್ಲಿಡಬೇಡಿ, ನಾ ಹೇಳ್ತಿರೋದು ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ. ಸರ್ ಇಲ್ಲಿ ಏರ್ ಇರತ್ತೆ, ಇಲ್ಲಿ ಕಲ್ಲೊಂದು ಇಡ್ತೀವಿ, ಅದ್ರ ಒಳಗಡೆ ಹೋಗತ್ತಾ? ನೋ, ನಾ ಹೇಳ್ತಿರೋದು ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ. ಸೊ ಈಗ ಇಲ್ಲಿ ಇನ್ನೊಂದು ಮೀಡಿಯಂ ನ ಹೇಳ್ತೀನಿ. ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಗ್ಲಾಸ್ ಅಂತ ತಗೊಂತೀನಿ. ಸೊ ಈ ರೇ ಏನಾಗುತ್ತೆ, ದಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಅದೇ ರಿವರ್ಸ್ ಏನಾದ್ರು ಹೋದ್ರೆ ಈಗ ಈ ಕಡೆಯಿಂದ ರೇ ಕಳಿಸಿದ್ರೆ ಇದು ಅವೇ ಫ್ರಮ್ ದ ನಾರ್ಮಲ್ ಆಗುತ್ತೆ. ಸೊ ವೆನ್ ಎ ರೇ ಎಂಟರ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ಇಟ್ ಬೆಂಡ್ಸ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್. ಇದನ್ನೇ ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ, ರಿಫ್ರಾಕ್ಷನ್. ಸೊ ನೋಡಿ, ಇಲ್ಲಿ ಸ್ಪೀಡ್ ಆಫ್ ದ ಲೈಟ್ ಏನಿದೆ, ಮ್ಯಾಕ್ಸಿಮಮ್ 3 into 10 power 8 ಇದೆ. ಸೊ ಇದನ್ನ ನಾನು ರೇರರ್ ಮೀಡಿಯಂ ಅಂತ ಕರಿತೀನಿ, ರೇರರ್ ಮೀಡಿಯಂ. ಸೊ ಇಲ್ಲಿ ಸ್ಪೀಡ್ ಆಫ್ ಲೈಟ್ ಏನಂತೆ ಇದಕ್ಕಿಂತ ಕಮ್ಮಿ ಇರುತ್ತೆ. ಸೊ ಇದನ್ನ ವಿ ಅಂತ ಕರೆಯೋಣ, ಇದು ಕಮ್ಮಿ, ಸಿ ಗಿಂತ ಕಮ್ಮಿ ಇರುತ್ತೆ. ಸೊ ದಿಸ್ ಈಸ್ ಅ ರೇರರ್ ಮೀಡಿಯಂ ಅಂಡ್ ದಿಸ್ ಈಸ್ ಅ ಡೆನ್ಸರ್ ಮೀಡಿಯಂ. ಇದನ್ನ ನಾನು ಡೆನ್ಸರ್ ಮೀಡಿಯಂ ಅಂತ ಕರಿತೀನಿ. So when a ray enters from rarer to denser medium, it bends towards the normal. When a ray enters, reverse process na tagontini. So when a ray enters from glass to air, it bends away from the normal. ಸೊ ಈ ಪ್ರೋಸೆಸ್ ನ ನಾವೆಲ್ಲ ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಎಲ್ಲಾ ಕಡೆ ಬೆಂಡ್ ಆಗ್ಲೇಬೇಕಾ? ಎರಡು ಕೇಸಲ್ಲಿ ಆಗಲ್ಲ. ಒಂದ್ ಕೇಸ್ ಇಲ್ಲೇ ಹೇಳ್ತೀನಿ, ಇನ್ನೊಂದ್ ಕೇಸ್ ನ ಆಮೇಲೆ ಹೇಳ್ತೀನಿ. ಸೊ ಈ ರೇನ ಸ್ಟ್ರೈಟ್ ಆಗಿ ಅಂದ್ರೆ ನಾರ್ಮಲ್ ಜೊತೆಗೆ
ಇನ್ಸಿಡೆಂಟ್ ಮಾಡಿದ್ರೆ ಆಂಗಲ್ ಆಫ್ ಇನ್ಸಿಡೆಂಟ್ 0 ಜೊತೆಗೆ ಇನ್ಸಿಡೆಂಟ್ ಮಾಡಿದ್ರೆ ಸೊ ಅದು ಹಾಗೆ ಹೊರಟೋಗ್ಬಿಡುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಏರ್ ಅಂಡ್ ದಿಸ್ ಇಸ್ ಗ್ಲಾಸ್. ಸೊ ಈಗ ಒಂದು ರೇನ ಹೀಗ್ ಬಿಟ್ರೆ ಪರ್ಪೆಂಡಿಕ್ಯುಲರ್ ಆಗಿ ಆ ರೇ ಹಾಗೆ ಹೋಗುತ್ತೆ. ಬೆಂಡಿಂಗ್ ಇದ್ರೇನೆ ರಿಫ್ರಾಕ್ಷನ್. ಇವನ್ ದೋ ಇಲ್ಲಿ ಬೆಂಡಿಂಗ್ ಆಗ್ತಿಲ್ಲ ಅಂದ್ರೂ ಇದನ್ನ ರಿಫ್ರಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ರಿಫ್ರಾಕ್ಷನ್ ಅಂಡ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್. ಅಂಡ್ ಯಾವುದೇ ಮೀಡಿಯಂಗೆ ಹೋಗಿ ಅದು ಸ್ಪೀಡ್ ಆಫ್ ಲೈಟ್ ಏನಾಗಿರುತ್ತೆ ಅದಕ್ಕಿಂತ ಕಮ್ಮಿ ಇರುತ್ತೆ. ಸೊ ಇನ್ ರೇರರ್ ಮೀಡಿಯಂ light travels faster compared to that in denser medium. ಸೊ ಅಂದ್ರೆ ಆಪ್ಟಿಕಲ್ ಡೆನ್ಸಿಟಿ ಅಂತ ಕರಿತೀವಿ. ನೀವು ನಾರ್ಮಲ್ ಆಗಿ ಲೀನಿಯರ್ ಮಾಸ್ ಡೆನ್ಸಿಟಿ ಅವೆಲ್ಲ ಕೇಳಿರ್ತೀರ, ಇದು ಆಪ್ಟಿಕಲ್ ಡೆನ್ಸಿಟಿ ಅಂದ್ರೆ ಎಷ್ಟು ಅಲೋ ಮಾಡುತ್ತೆ ಲೈಟ್ ನ. ಜಾಸ್ತಿ ರೇರರ್ ಆಗಿದ್ರೆ ಜಾಸ್ತಿ ಸ್ಪೀಡ್ ಆಗಿ ಹೋಗುತ್ತೆ, ಡೆನ್ಸರ್ ಆಗಿದ್ರೆ ಸೊ ಸ್ಪೀಡ್ ಕಮ್ಮಿ ಮಾಡುತ್ತೆ. ಸೊ ಅಂಡ್ ಆಲ್ಸೋ ವೆನ್ ರಿಫ್ರಾಕ್ಷನ್ ಅಕರ್ಸ್, ರಿಫ್ರಾಕ್ಷನ್ ಆದಾಗ ದ ಸ್ಪೀಡ್ ಆಫ್ ದ ಲೈಟ್ varies. ಹೌದಾ? ದ ಸ್ಪೀಡ್ ವೇರೀಸ್. ಸ್ಪೀಡ್ ವೆನ್ ರಿಫ್ರಾಕ್ಷನ್ ಹ್ಯಾಪನ್ಸ್ ದ ಸ್ಪೀಡ್ ವೇರೀಸ್. Also, wavelength of the light varies, but frequency remains unchanged. So, light refraction process ಆದಾಗ ರೇರರ್ ಇಂದ ಡೆನ್ಸರ್ಗೆ ಎಕ್ಸಾಂಪಲ್ ತಗೊಂಡಿವಿ. ಸೊ ಇಲ್ಲಿಂದ ಇಲ್ಲಿಗೆ ಬಂದಾಗ ಸ್ಪೀಡ್ ಕಮ್ಮಿ ಆಗತ್ತೆ ಅಂಡ್ ಆಲ್ಸೋ ವೇವ್ ಲೆಂತ್ ಕೂಡ ಕಮ್ಮಿ ಆಗುತ್ತೆ. ರೇರರ್ ಇಂದ ಡೆನ್ಸರ್ಗೆ ಹೋದಾಗ ವೇವ್ ಲೆಂತ್ ಕಮ್ಮಿ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಇಲ್ಲೆಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲೊಂದು ಮೀಡಿಯಂ ನ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದನ್ನ ಏರ್ ಅಂತ ಕರಿತೀನಿ, ಏರ್. ಇದನ್ನ ಗ್ಲಾಸ್ ಅಂತ ಕರಿತೀನಿ, ಗ್ಲಾಸ್. ಸೊ ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್? ಇಟ್ ಇಸ್ ಸಿ. ಸೊ ಇದನ್ನ ನಾನು ವಿ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಗ್ಲಾಸ್ ಅಲ್ಲಿ ಲೈಟ್ ಸ್ಪೀಡ್ ಎಷ್ಟಿದೆ ಅಂದ್ರೆ ವಿ ಅಂತ ಕರಿತೀನಿ. ಸೊ ಈಗ ಇದನ್ನ ಇದ್ರ ಜೊತೆ ಕಂಪೇರ್ ಮಾಡ್ತೀನಿ. ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಇಸ್ ಕಂಪೇರ್ಡ್ ವಿತ್ that in the glass. So C divided by V, speed of light in air divided by speed of light in vacuum, glass. So ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತಾ, ಇದನ್ನೇ ನಾನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀನಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಗಿವ್ಸ್ ದ ಐಡಿಯಾ ಅಬೌಟ್ ದ ರಿಲೇಟಿವ್ ಕಂಪ್ಯಾಷನ್ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ದ ಗಿವೆನ್ ಮೀಡಿಯಂ, ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ದ ಗಿವೆನ್ ಮೀಡಿಯಂ. ಸೊ ಅಂದ್ರೆ ಕೊಟ್ಟಿರ್ತಕ್ಕಂಥ ಮೀಡಿಯಂ ಅಲ್ಲಿ ವಿ ಇದ್ರೆ ಸ್ಪೀಡ್ ಆಫ್ ದ ಲೈಟ್ ಇನ್ ವ್ಯಾಕ್ಯೂಮ್ ಸಿ ಇದ್ರೆ, ಸೊ ಇವೆರಡು ರೇಷಿಯೋ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ? ಸೊ ಸ್ಪೀಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಕೆಲವೊಂದು ಬುಕ್ಸ್ ನಲ್ಲಿ ಎನ್ ಅಂತ ತಗೊಂತಾರೆ, ಕೆಲವೊಂದು ಬುಕ್ಸ್ ಅಲ್ಲಿ ಮ್ಯೂ ಅಂತ ಕೂಡ ತಗೊಂತಾರೆ, ಕೆಲವೊಂದು ಬುಕ್ಸ್ ಅಲ್ಲಿ RI ಅಂತ ಕೂಡ ತಗೊಂತಾರೆ. ಕನ್ಫ್ಯೂಸ್ ಆಗ್ಬೇಡಿ, ಎಲ್ಲ ಒಂದೇ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಸ್ಪೀಡ್ ಆಫ್ ಲೈಟ್ in air or vacuum, ಎರಡು ಒಂದೇ, air or vacuum divided by speed of light in given medium. ಕೊಟ್ಟಿರ್ತಕ್ಕಂಥ ಮೀಡಿಯಂ ನಲ್ಲಿ ಸ್ಪೀಡ್ ಎಷ್ಟಿದೆ ಅದ್ರ ಜೊತೆಗೆ ಕಂಪೇರ್ ಮಾಡಿದ್ರೆ ನಾವೇನಂತ ಕರಿತೀವಿ? ಸೊ ವಿ ಕಾಲ್ ದಟ್ ಆಸ್ ಅ ರಿಫ್ರಾಕ್ಟಿವ್. ಕಂಪೇರ್ ಮಾಡ್ತೀವಿ, ರಿಲೇಟಿವ್ ಸ್ಪೀಡ್ ಅಂತ ಕರೆಯಕಲ್ಲ, ಇಟ್ ಕಾನ್ಸ್ಟೆಂಟ್. ಸೊ ಈಗ ಇದರ ಸ್ಪೀಡ್ ನ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಅದನ್ನೇ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇಫ್ ಯು ಕಂಪೇರ್ ದ ಗಿವೆನ್ ಮೀಡಿಯಂ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಏರ್, ಕೊಟ್ಟಿರ್ತಕ್ಕಂಥ ಮೀಡಿಯಂ ನ ಏರ್ ಜೊತೆಗೆ ಕಂಪೇರ್ ಮಾಡಿದ್ರೆ, ಏರ್ ಅಥವಾ ವ್ಯಾಕ್ಯೂಮ್ ಜೊತೆಗೆ ಕಂಪೇರ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ? ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ದಟ್ ಈಸ್ ಸಿ ಡಿವೈಡೆಡ್ ಬೈ ವಿ. ವ್ಯಾಕ್ಯೂಮ್ ಜೊತೆಗೆ ಕಂಪೇರ್ ಮಾಡಿದ್ರೆ ಅದನ್ನೇ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ an example. Refractive index of glass is ಎಷ್ಟು? ಗ್ಲಾಸ್ 1.5.
ಬೇರೆ ಬೇರೆ ತರ ಗ್ಲಾಸಸ್ ಇರುತ್ತೆ, ಯಾವುದೋ ಒಂದ್ ತರದ ಗ್ಲಾಸ್ 1.5, ಸೊ ನಿಮಗೆ 1.3, 1.2, 1.6, ಸೊ ಈ ತರ ವ್ಯಾಲ್ಯೂಸ್ ಎಲ್ಲ ಸಿಗುತ್ತೆ. ಸೊ ನಾನು ಒಂದು ಗ್ಲಾಸ್ ಕನ್ಸಿಡರ್ ಮಾಡಿದ್ನಿ, ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಾಗಿದೆ 1.5. ಸೊ n is equals to c by v, 1.5 is equals to c divided by v. So that means v is equals to c divided by 1.5. ಗ್ಲಾಸ್ ನಲ್ಲಿ ಸ್ಪೀಡ್ ಆಫ್ ಲೈಟ್ ಎಷ್ಟಿರುತ್ತೆ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ 1.5. ಸೊ ಇಷ್ಟು ಪಟ್ಟು ಇರುತ್ತೆ. ಅಂದ್ರೆ ಯಾವ್ದು ಜಾಸ್ತಿ ಆಯ್ತು, ಗ್ಲಾಸ್ ಕಮ್ಮಿ ಆಯ್ತು, ವ್ಯಾಕ್ಯೂಮ್ ಜಾಸ್ತಿ ಆಯ್ತು. ಆಲ್ವೇಸ್ ರಿಮೆಂಬರ್, ಆಲ್ವೇಸ್ absolute refractive index is greater than 1. ಸೊ 1 ಇರ್ತಕ್ಕಂಥ ನಾವೇನಾದ್ರೂ ಒಂದು ಇದನ್ನು ಇದು ಏರು ಅಂತ ಕನ್ಸಿಡರ್ ಮಾಡಿದ್ರೆ ಸೊ c/c ಬರುತ್ತೆ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ speed of light in air divided by speed of light in air. So that is a minimum limit for refractive index. So ನಿಮ್ಗೆ ಏನಾದ್ರೂ ತಗೊಳ್ಳಿ, so absolute refractive always greater than 1. 1 ಯಾವ್ದಕ್ಕೆ ಇರುತ್ತೆ, ಏರ್ ಗಿರುತ್ತೆ. ಮಿಕ್ಕಿರೋ ಯಾವುದೇ ಮೀಡಿಯಂ ಗೆ ತಗೊಳ್ಳಿ, ಏರ್ ಅಥವಾ ವ್ಯಾಕ್ಯೂಮ್ ಗೆ ಇರುತ್ತೆ, ಮಿಕ್ಕಿರೋ ಯಾವುದೇ ಮೀಡಿಯಂ ನ ತಗೊಳ್ಳಿ, ಆಲ್ವೇಸ್ ಗ್ರೇಟರ್ ದನ್ 1. ಸೊ ದಿಸ್ ಇಸ್ ಒನ್ ಥಿಂಗ್ ಟು ಬಿ ನೋಟಿಸ್. ಲೆಸ್ ದ್ಯಾನ್ 1 ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನೋಡಿ ಇಲ್ಲಿ n is equals to c by v, ಇದೇನಾದ್ರೂ 0.9 ಆಗ್ಬಿಟ್ರೆ, ಸಪೋಸ್ v is equals to c divided by 0.9 ಆಗ್ಬಿಡುತ್ತೆ, ಅಂದ್ರೆ ಇದು ಗ್ರೇಟರ್ ದನ್ c ಬರುತ್ತೆ. ಹೌದಾ, ಅಂದ್ರೆ ಕೊಟ್ಟಿರ್ತಕ್ಕಂಥ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಗಿಂತ ಜಾಸ್ತಿ ಬಂದ್ಬಿಡುತ್ತೆ, ವಿಚ್ ಇಸ್ ಹೈಲಿ ಇಂಪಾಸಿಬಲ್. ದಿಸ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ದಿಸ್ ಇಸ್ ದ ಅಪ್ಪರ್ ಲಿಮಿಟ್ ಗಿವೆನ್ ಬೈ ದ ನೇಚರ್. ಸಿ ಇಸ್ ದ ಅಪ್ಪರ್ ಲಿಮಿಟ್. ಸೊ ಯಾವುದೇ ಮೀಡಿಯಂ ನ ತಗೊಳ್ಳಿ, ಅದ್ರ absolute refractive index ಎಷ್ಟಾಗಿರುತ್ತೆ, ಇಟ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದನ್ 1. ಆಯ್ತಾ, ನೋಟ್ ಮಾಡ್ಕೊಳ್ಳಿ. ಸೊ when light enters one medium which is having higher enters a medium its wavelength ಇಲ್ಲಿ ಬರ್ದಿದ್ನ ಆಗ್ಲೇ ಬರ್ದಿದೆ. ಸೊ do one thing, when light enters a denser medium its wavelength decreases and the speed decreases but f remains unchanged. ಅದೇ ರೇರರ್, ಡೆನ್ಸರ್ ಇಂದ ರೇರರ್ ಗೆ ಹೋದ್ರೆ ಲ್ಯಾಂಬ್ಡಾ ಇನ್ಕ್ರೀಸ್ ಆಗುತ್ತೆ, ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ n is equals to c by v. So we have c is equals to f lambda and c by v is equals to f lambda medium. So I will write here c is equals to f lambda divided by lambda in air divided by f lambda in medium. f ಹೆಂಗೂ ಸೇಮ್ ಇರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. n is equals to c by v, that is equals to lambda of the given light in air divided by lambda of light in given medium. So note ಮಾಡ್ಕೊಳ್ಳಿ, we will solve a problem based on this one. ಆಯ್ತಾ? So let us talk about a problem. ಒಂದು ಪ್ರಾಬ್ಲಮ್ ನ ಕೊಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ಮಾಡ್ತೀನಿ. 3, 2, 1 ಡನ್. ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ಕಾಂಪ್ಲಿಕೇಟ್ ಪ್ರಾಬ್ಲಮ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನ ಕೊಟ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೆಕ್ಸ್ಟ್ ಈಸ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಗಿಂತ ಮೊದಲು ಒಂದೇ ಒಂದು ಸ್ಮಾಲ್ ಪ್ರಾಬ್ಲಮ್ ನ ಮಾಡ್ಬಿಡೋಣ. ಸೊ ಒಂದು ಸ್ಮಾಲ್ ಪ್ರಾಬ್ಲಮ್ ನ ಮಾಡ್ಬಿಟ್ರೆ ಇದ್ರ ಈ ಟಾಪಿಕ್ ಮೇಲೆನೂ ಪ್ರಾಬ್ಲಮ್ ಆದಂಗೆ ಇರುತ್ತೆ. ಸೊ ಲೆಟ್ ಕ್ವಶನ್, a light of wavelength 400 nanometer enters a medium of refractive index 2 from air. Find the wavelength of light in medium. Find the wavelength of light in the medium. So we can solve this one. So now lambda in air, wavelength light ಏರ್ ಅಲ್ಲಿ ಇದ್ದಾಗ ಲ್ಯಾಂಬ್ಡಾ ಎಷ್ಟಿದೆ, 400 ನ್ಯಾನೋಮೀಟರ್ ಇದೆ. ಹೌದಾ,
400 ನ್ಯಾನೋಮೀಟರ್ ಇದೆ. ಸೊ ಅದು ಇನ್ನೊಂದು ಮೀಡಿಯಂಗೆ ಹೋದಾಗ ಯಾವ ಮೀಡಿಯಮು, ಆ ಮೀಡಿಯಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, 2 ಇದೆ. ಆ ಮೀಡಿಯಂಗೆ ಹೋದಾಗ ಏನಾಗುತ್ತೆ, ವೇವ್ ಲೆಂತ್ ಕಮ್ಮಿ ಆಗುತ್ತೆ. ಸೊ n ಇಸ್ ಈಕ್ವಲ್ಸ್ ಟು ಸಿ ಬೈ ವಿ ಅಥವಾ ಲ್ಯಾಂಬ್ಡಾ ಏರ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಗ್ಲಾಸ್ ಕೊಡ್ತಿದಾರ. ಸೊ ಯಾವ್ದೋ ಒಂದು ಮೀಡಿಯಂ, ಗ್ಲಾಸ್ ಅಂತ ಹೇಳಿಲ್ಲ, ಯಾವ್ದೋ ಒಂದು ಮೀಡಿಯಂ. ಸೊ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಕೊಟ್ಟಿದ್ದಾರೆ, 2 ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇನ್ ಏರ್ ಇಸ್ 400 nanometer divided by lambda m. So lambda m is equals to 200 nanometer. So that will be the answer. So ಅಂದ್ರೆ ಏರ್ ಇಂದ ಒಂದು ಮೀಡಿಯಂಗೆ, ಆ ಮೀಡಿಯಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, 2 ಇದೆ. ಸೊ ಆ ಮೀಡಿಯಂಗೆ ಎಂಟರ್ ಆದಾಗ ಲೈಟ್ ವೇವ್ ಲೆಂತ್ ಏನಾಯ್ತು, ಕಮ್ಮಿ ಆಯ್ತು. ನೋಟ್ ಮಾಡ್ಕೊಳ್ಳಿ. ಸೊ ಆಲ್ಸೋ ಫೈಂಡ್, ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ, ಆಲ್ಸೋ ಫೈಂಡ್ its speed of light, also find speed of light in given medium. So ಇದೇ ಫಾರ್ಮುಲಾನ ಯೂಸ್ ಮಾಡ್ತೀನಿ. I will use this formula. n is equals to c by, ಇದು lambda ಆಗಿ ಬರೀತಿದ್ದೀನಿ, v. So n is equals to c by v. So this implies v is equals to c by n. That is c value ಎಷ್ಟು, 3 into 10 power 8, 3 ಲಕ್ಷ ಕಿಲೋಮೀಟರ್, ಅಥವಾ 3 into 10 power 8 meter per second divided by, so n value ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. 3 by 2 ಎಷ್ಟು, 3 by 2 will be 1.5 into 10 power 8 meter per second. So that is the speed of light in the given medium. ಅಂದ್ರೆ ಸ್ಪೇಸ್ ಇಂದ, ಏರ್ ಇಂದ ಇದಕ್ಕೆ ಎಂಟರ್ ಆಗ್ತಿದೆ, ಸ್ಪೀಡ್ ಕಮ್ಮಿ ಆಗ್ತಿದೆಯಾ? ಸೊ ಆರ್ ಯು ನೋಟಿಸಿಂಗ್? ಸೊ ದಿಸ್ ಇಸ್ ಅ ಥಿಂಗ್, ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ವಿ ವಿಲ್ ಗೋ ಟು ದಿ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದಾಯ್ತಾ, ಇದು ಸಿಂಪಲ್ ಪ್ರಾಬ್ಲಮ್ ಆಯ್ತಾ? ಸೊ ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಕೇಸ್, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಈಗ ಒಂದು ರೇ ಒಂದು ಮೀಡಿಯಮ್ ಇಂದ ಇನ್ನೊಂದು ಮೀಡಿಯಂಗೆ ಎಂಟರ್ ಆಗ್ತದೆ. ಈಗ ಏರ್ ತಗೊಳ್ಳಲ್ಲ. So let me consider this is the medium 1. So ಇದು medium 1 ಅಂತ ಕನ್ಸಿಡರ್ ಮಾಡ್ತೀನಿ, and this is the medium 2. So ಈ ಪಾಯಿಂಟ್ ನಲ್ಲಿ ಒಂದು ನಾರ್ಮಲ್ ನ ಡ್ರಾ ಮಾಡಿದ್ದೀನಿ. So this is the boundary between medium 1 and medium 2. So ಈಗ ಒಂದು ರೇ ರಿಫ್ರಾಕ್ಟ್ ಆಗಿ ಈ ತರ ಬಂತು ಅಂತ ಅನ್ಕೊಳ್ಳೋಣ. ಸೊ ಈಗ ಇದು ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು, μ1, ದಿಸ್ ಈಸ್ μ2. ಸೊ ಇದು ರೇರರ್, ಯಾವ್ದು ಡೆನ್ಸರ್ ಗೆಸ್ ಮಾಡಿ. ಸೊ ನೋಡಿ, ವೆನ್ ರೇ ಚೇಂಜಸ್ ಮೀಡಿಯಂ ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್, ಅಂದರೆ ಇದು ರೇರರ್, ಇದು ಡೆನ್ಸರ್ ಆಗಿರಬೇಕು. ಸೊ ಅದೇ ಆಯ್ತು, ಅರ್ಥ ಆಯ್ತಾ? ಇದು ರೇರರು, ಇದು ಡೆನ್ಸರ್. ಸೊ ನಾವು ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, μ1 ಅಂದ್ರೆ ಏನು, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ medium 1. ಹೌದಾ? absolute refractive index of medium 1. So it is μ2 is absolute refractive index of medium 2. So now μ1 is equals to c divided by v1 ಅಂತ ಬರೀಬೋದಾ? μ1 ಅಂದ್ರೆ ಏನು, absolute refractive index of medium 1, that is speed of light in vacuum divided by speed of light in the given medium. ಕೊಟ್ಟಿರ್ತಕ್ಕಂಥ ಮೀಡಿಯಂ ಅಂದ್ರೆ ಫಸ್ಟ್ ಮೀಡಿಯಂ, that is c by v1. μ2 is equals to c divided by v2 according to the definition of absolute refractive index. ಈಗ ಏನು ಮಾಡೋಣ, ಇದರಿಂದ ಡಿವೈಡ್ ಮಾಡೋಣ. μ2 is equals to c divided by v2 whole divided by c divided by v1. So that is v1 divided by v2. So μ2 divided by μ1. So μ2 divided by μ1. So ಇದರಿಂದ ಡಿವೈಡ್ ಮಾಡಿದ್ರೆ c divided by v2 divided by c divided by v1. So c ಒಬ್ಬರನ್ನೊಬ್ಬರನ್ನ ಸಾಯಿಸ್ಕೊಂಡ್ಬಿಡತ್ತೆ, v1 divided by v2. μ2 divided by μ1 is equals to v1 divided by v2. ಸೊ ಇದನ್ನೇ ನಾವೇನಂತ ಕರಿತೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1. ಅಂದರೆ ಮೀಡಿಯಂ 2ದು ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ಮೀಡಿಯಂ 1 ಜೊತೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಇನ್ನೊಂದು ಟರ್ಮ್ ಇದೆ, ಸೊ ದಟ್ ಈಸ್ μ21 ಈ ಥರ ಬರ್ತಿದೆ. refractive index, relative refractive index of medium 2 with respect to medium 1. ಅರ್ಥ ಆಗ್ತಿದೆಯಾ? So that is μ2 divided by μ1, that is μ21. So that is equals to v1 divided by v2. ಬೇಕಾದ್ರೆ ನೀವು
ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಗೊತ್ತಿದ್ರೆ ಡೇಟಾ ಸಬ್ಸ್ಟಿಟ್ಯೂಟ್ ಮಾಡೋದು ಅದೇ ಬರುತ್ತೆ, ಕ್ಯಾನ್ಸಲ್ ಆಗಿ ಇದೇ ಬರುತ್ತೆ, v1 ಡಿವೈಡೆಡ್ ಬೈ v2. ಸೊ ನಮ್ಗೆ ಇನ್ನೊಂದು ಫಾರ್ಮುಲಾ ಇದೆ, ಸೊ ದಟ್ ಈಸ್ v1 ಇಸ್ ಈಕ್ವಲ್ಸ್ ಟು f lambda 1, v2 ಇಸ್ ಈಕ್ವಲ್ಸ್ ಟು f lambda 2. ಸೊ ಹಾಗಾಗಿ ಇದೇಂತ ಬರೀಬೋದು, f lambda 1 v1 ಡಿವೈಡೆಡ್ ಬೈ v2 ಇಸ್ ಈಕ್ವಲ್ಸ್ ಟು f lambda 1 ಡಿವೈಡೆಡ್ ಬೈ f lambda 2, f ಹೋಗ್ಬಿಡ್ತು. ಸೊ ದಟ್ ಈಸ್ lambda 1 ಡಿವೈಡೆಡ್ ಬೈ lambda 2. ಸೊ ಇದನ್ನೇ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು 1 ಅಂದರೆ ಮೀಡಿಯಮ್ 1ಗಿಂತ ಎಷ್ಟು ಪಟ್ಟು ಡೆನ್ಸರ್ ಆಗಿದೆ ಅದನ್ನೇ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 with respect to medium 1. So this is called relative refractive index. Relative refractive index. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. So we'll solve problems based on that one. ಆಯ್ತಾ? ಸೊ ಇದೊಂದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ, ಇನ್ನೇನಿಲ್ಲ, ಎಲ್ಲ ಸುತ್ತಿನೇ ಇದೊಂದೇ ಒಂದು ಫಾರ್ಮುಲಾ ಬೇಕಷ್ಟೇ. ಸೊ ಬೇಕಾದ್ರೆ ಅದನ್ನು ಬಿಟ್ಟು ಇನ್ನೆಲ್ಲ ಅರೇಂಜ್ ಮಾಡ್ತೀನಿ. 3, 2, 1 ಡನ್. ಸೊ ಬರ್ಕೊಂಡ್ರ ಸ್ಯಾಮ್ ಗೋಕೆ ಅರೇಸ್. ಸೊ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. Problems. I don't like problems, but problems like me, I can't avoid. Sir, already our life is having enough problems. Why you are making further complicated by giving more problems? Okay, so question goes like this. Given speed of light in water is equals to 2.25 into 10 power 8 meter per second. 2.25 into 10 power 8 meter per second. And speed of light in air, speed of light in glass is equals to 2 into 10 power 8 meter per second. Full stop. Given C is equals to 3 into 10 power 8. C ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ವೇಸ್. ಸೊ ಯಾರಾದರೂ ಫಿಸಿಕ್ಸ್ ಸ್ಟೂಡೆಂಟ್ಸ್ನ ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಅಂತ ಕೇಳಿದ್ರೆ ಸಿ ಅಂತ ಹೇಳ್ಬಿಡಿ, ನಿಮ್ಗೆ ಎಕ್ಸಾಕ್ಟ್ ನಂಬರ್ ಆಗಲೇ ಬರ್ದಿನಲ್ಲ 2.99794242 ಅದು ನಾನೇ ಮರ್ತೋಗ್ಬಿಟ್ಟೆ. ಸೊ 2.99792458 ಅಷ್ಟು ನಂಬರ್ ನೆನಪಿಲ್ಲ ಅಂದರೆ ಸಿ ಅಂತ ಹೇಳ್ಬಿಡಿ. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಸಿ ಅಂತ ಹೇಳ್ಬಿಡಿ. ಇಫ್ ದೇ ಆಸ್ಕ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ, ಸರ್ ನಿಮಗೆ ಗೊತ್ತಿಲ್ವಾ ಅಂತ ಕೇಳಿ ಇಂಟರ್ವ್ಯೂ ಅಲ್ಲಿ. ಓಕೆ, ಸಿ ಈಸ್ ಈಕ್ವಲ್ಸ್ ಟು 3 into 10 power 8 meter per second into 10 power 8 meter per second. And ಅಷ್ಟೇನಾ? Find question is find first question refractive index of water. Sub question B refractive index of glass. Sub question C refractive index of glass with respect to water. Sub question D refractive index of water with respect to glass. ಆಲ್ವೇಸ್ ಮೀಡಿಯಮ್ 2ನ ಮೀಡಿಯಮ್ 1 ಜೊತೆ ಯಾಕೆ ಕಂಪೇರ್ ಮಾಡ್ತೀರಿ? ಮೀಡಿಯಮ್ 1ನ ಮೀಡಿಯಮ್ 2 ಜೊತೆ ಕಂಪೇರ್ ಮಾಡಿ. ಸರಿ, ಅಂಬಾನಿ ಹತ್ರ 100 crores ಇದೆ ಅಂತ ಅನ್ಕೊಳ್ಳಿ, 100 crores. ಸೊ ನನ್ನ ಹತ್ರ 1 crore ಇದೆ. ದಿಸ್ ಈಸ್ ಅಂಬಾನಿ, ದಿಸ್ ಈಸ್ me. Okay, this is me, this is Ambani. Ambani hatra 1000 crores ಇದೆ, ನನ್ನ ಹತ್ರ 1 crores ಇದೆ. Ambani is 1000 times richer than me. ಅದನ್ನೇ ಪಾಸಿಟಿವ್ ಆಗಿ ಹೇಳೋಣವಾ? I am 1/10,000 times richer than Ambani. ಎರಡು ಒಂದೇ ತಾನೆ. Ambani is richer than me by 1000 times. I am richer than Ambani by 1/1000 times. Both are same, logically ಎರಡು ಒಂದೇ. ಸೊ ಹಾಗಾಗಿ ನಾವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದಿಸ್ ಒನ್. ಸೊ ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ n is equals to c divided by v of water. C is 3 into 10 power 8 divided by speed of light in water. ಕೊಟ್ಟಿದ್ದಾರಾ? 2.25 into 10 power 8 ಎಷ್ಟು ಬರುತ್ತೆ? 3 divided by 2.25. 3 divided by 2.25. ಸೊ ಇದ್ರ ವ್ಯಾಲ್ಯೂನ ಸಾಲ್ವ್ ಮಾಡಬೇಕಾ? ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಇಸ್ ಈಕ್ವಲ್ಸ್ ಟು ಸಿ ಡಿವೈಡೆಡ್ ಬೈ ವಿ ಗ್ಲಾಸ್. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಗಿವೆನ್ ಮೀಡಿಯಮ್, that is glass, that is 3 into 10 power 8 divided by
ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ 2 into 10 power 8. ಸೊ ಇವೆರಡು ಸತ್ತೋಗ್ಬಿಡುತ್ತೆ. ಇದೇನು ಬರುತ್ತೆ 1.5 ಬರುತ್ತೆ. ಸೊ ಇದನ್ನು ಬೇಕಾದ್ರೆ ಗೆಸ್ ನೋಡಿ. ಇಟ್ ವಿಲ್ ಬಿ 1.33 ಬರುತ್ತಾ? Yeah, 1.33 something ಬರುತ್ತೆ. So let us terminate there 1.33. And always remember, refractive index ಗೆ ಯೂನಿಟ್ ಇಲ್ಲ, ಇಟ್ಸ್ ಅ ಕಾನ್ಸ್ಟೆಂಟ್. ಯೂನಿಟ್ ಇಲ್ಲ, ಡೈಮೆನ್ಷನ್ ಇಲ್ಲ, ಲಂಗು ಇಲ್ಲ, ಲಗಾಮು ಇಲ್ಲ. ಸೊ ಹಾಗಾಗಿ ಇಟ್ಸ್ ಎ ಕಾನ್ಸ್ಟೆಂಟ್. ಸೊ ನೀಡ್ ನಾಟ್ ಟು ಮೆನ್ಷನ್ ಎನಿ ಯೂನಿಟ್. ಬೇಕಾದ್ರೆ ಇಲ್ಲೂ ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಇಲ್ಲೂ ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ, ಕಾನ್ಸ್ಟೆಂಟ್ ಬರುತ್ತೆ. ನಾವು ಲೆಟ್ ಅಸ್ ಸಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ glass with respect to water ಅಂದ್ರೆ so mu g divided by mu w. so mu g divided by mu w ಅಂದ್ರೆ v1 divided vw divided by that is vw divided by vg. speed of light in water divided by speed of light in glass, that is ಎಷ್ಟು ಬರುತ್ತಪ್ಪ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ 2.25 into 10 power 8 divided by 2 into 10 power 8. ಸೊ ಇವೆರಡು ಹೋಗುತ್ತೆ 2.25 divided by 2. ಸೊ ಎಷ್ಟು ಬರುತ್ತೆ 1.125. ಸೊ 1.125 ಬರುತ್ತೆ. ಸೊ ರೆಸಿಪ್ರೋಕಲ್ ಮಾಡೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್. ವಾಟರ್ನ ಗ್ಲಾಸ್ ಜೊತೆ ಕಂಪೇರ್ ಮಾಡೋಣ. ಮ್ಯೂ ಡಬ್ಲ್ಯೂ ಡಿವೈಡೆಡ್ ಬೈ ಮ್ಯೂ ಜಿ. ಸೊ ಬೇಕಾದ್ರೆ ನೀವು ಈ ವ್ಯಾಲ್ಯೂಸ್ನ ಯೂಸ್ ಮಾಡ್ಬೋದು. ಸೊ ಮ್ಯೂ ಡಬ್ಲ್ಯೂ ನೋಡಿ, ಮ್ಯೂ ಡಬ್ಲ್ಯೂ 1.33 ಇದೆ, ಡಿವೈಡೆಡ್ ಬೈ 1.5 ಇದೆ. ಇಲ್ಲ ಸರ್ ನಾವು ಈ ಥರ ಮಾಡ್ತೀವಿ, ಮ್ಯೂ ವಿ ಜಿ ಡಿವೈಡೆಡ್ ಬೈ ವಿ ಡಬ್ಲ್ಯೂ ಮಾಡ್ತೀವಿ. ಬೇಕಾದ್ರೆ ಇದನ್ನು ಯೂಸ್ ಮಾಡಿ 2 into 10 power 8 divided by 2.25 into 10 power 8. ಸೊ ಎಷ್ಟು ಬರುತ್ತೆ 2 divided by 2.25. ಸೊ ಇದು ಲೆಸ್ ದ್ಯಾನ್ 1 ಬರುತ್ತೆ. ಸರ್ ಆಗಲೇ ಏನೋ ಹೇಳಿದ್ರಿ ಬಿಲ್ಡಪ್ ತಗೊಂಡು, ಯಾವಾಗಲೂ ಗ್ರೇಟರ್ ದ್ಯಾನ್ 1 ಇರುತ್ತೆ. ನಾ ಹೇಳಿದ್ದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಹೇಳ್ತಿರೋದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಅಂಬಾನಿ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ. ಸೊ ಅಂಬಾನಿ ಹತ್ರ ಎಷ್ಟು ಕ್ರೋರ್ಸ್ ಇತ್ತು? 1000 crores ಇತ್ತು. ಅಷ್ಟೇನಾ? ಇನ್ನೂ ಜಾಸ್ತಿ ಇದೆ, ಲಿಮಿಟ್ ಮಾಡೋಣ. ಓಕೆ, ಸೊ ಮೀ ಎಷ್ಟು ಕ್ರೋರ್ಸ್ ಇದೆ? 1 crore ಇದೆ. 1 crore ಇದೆ. Okay, let us assume I have 1 crore. Ambani is richer than me 1000 times. I am richer to Ambani come by 1/1000 times. ಅಂಬಾನಿಗಿಂತ ರಿಚ್ ಆಗಿದ್ದೀನಿ. ಎಷ್ಟು ಪಟ್ಟು? 1/1000 times. ಅಂದರೆ 0.001 times that of the Ambani. Oh, it can be less than 1 also. But refractive index, absolute refractive index always greater than 1. ಬಂದಿದೆಯಾ? Relative refractive index, it can be greater than 1 or less than 1. So that you should notice. ನೋಟ್ ಮಾಡ್ಕೊಂಡ್ರೆ. ಸೊ ಇನ್ನೊಂದು ಪ್ರಾಬ್ಲಮ್ನ ಮಾಡ್ತೀನಿ. ಸೊ ಇನ್ನೊಂದು ಪ್ರಾಬ್ಲಮ್ನ ಮಾಡಕ್ಕೆ ಹೊರಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. ಏನಾರ ಡೌಟ್ ಇದೆಯಾ? ಏನೋ ಒಂದು ಕೇಳ್ತಿದ್ದೀರಾ? ಓಕೆ, ನನಗೆ ಕೇಳಿಸಲ್ಲ. ಓಕೆ, ಯಾವ ಮ್ಯೂಸಿಕ್ ಅಂತ ಗೆಸ್ ಮಾಡ್ತೀರಾ? ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಮ್ಯೂಸಿಕ್. ಗೊತ್ತಿರೋರಿಗೆ ಗೊತ್ತಿರತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಕ್ವಶನ್. the wavelength of EM wave. ಏನು EM ಅಂದರೆ ಎಲಿಫೆಂಟ್ ಮ್ಯಾನಾ? ಅಲ್ಲ, electromagnetic wave. So EM wave, electromagnetic wave is electromagnetic, ಅಂದರೆ light. It's a kind of light. So light is a kind of electromagnetic wave. Okay, so wavelength of electromagnetic wave is ಯಾವ್ದು ತಗೊಳ್ಳೋಣ? 480 nanometer. 480 nanometer. If it enters from a medium of refractive index to a medium of refractive index 2.4. Find the
wavelength of light in wavelength of EM wave in 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 another medium another medium the light in ಇಲ್ಲಿ small update ಇದೆ in a medium of refractive index. ಸೊ ಬೇಡ ಇದನ್ನೇ ಸಾಲ್ವ್ ಮಾಡೋಣ. ಇದು in air ಸೊ ಕೊಟ್ಟಿರ್ತಕ್ಕಂಥ ವೇವ್ ಲೆಂತ್ ಏರ್ನಲ್ಲಿ ಎಷ್ಟಿದೆ 480 ಇದೆ. ಸೊ ಒಂದು ಮೀಡಿಯಮ್ ಇಂದ ಇನ್ನೊಂದು ಮೀಡಿಯಮ್ಗೆ ಎಂಟರ್ ಆಗ್ತದೆ. ಐ ವಿಲ್ ಡ್ರಾ ಹಿಯರ್. ಸೊ ಇಲ್ಲಿ ಬರೀತೀನಿ. ಸೊ ದಿಸ್ ಈಸ್ ದ ರೇ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, ಫಸ್ಟ್ ಮೀಡಿಯಮ್ 2 ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ 2 ಇದೆ. ಈಗ ನೆಕ್ಸ್ಟ್ ಮೀಡಿಯಮ್ ಎಲ್ಲಿಗೆ ಹೋಗ್ತಿದೆ, 2.4ಗೆ ಹೋಗ್ತಿದೆ. 2.4 ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ಮೀಡಿಯಮ್ಗೆ ಅಂತ ಗೊತ್ತಾ? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ 2.4. ಇಟ್ ಈಸ್ ಫಾರ್ ಡೈಮಂಡ್. ಓಕೆ, ಸೊ ಡೈಮಂಡ್ ಅಲ್ಲಿ ಕೊಟ್ಟಿಲ್ಲ, ನಾನು ಹೇಳ್ತಿದ್ದೇನೆ. ರಿಫ್ರಾಕ್ಟಿವ್ ಇಂಡೆಕ್ಸ್ 2.4 ಇದೆ, ಇದರದ್ದು 2 ಇದೆ. ಸೊ ಲ್ಯಾಂಬ್ಡಾ ಇನ್ ಏರ್ ಎಷ್ಟು ಕೊಟ್ಟಿದ್ದಾರೆ? 480 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನು ಕೇಳ್ತಿದ್ದಾರೆ? ಫೈಂಡ್ ದ ಲ್ಯಾಂಬ್ಡಾ ಆಫ್ ಗಿವನ್ ವೇವ್ ಇನ್ ಅನದರ್ ಮೀಡಿಯಮ್. ಅಂದರೆ ಈ ಮೀಡಿಯಮ್ ಅಲ್ಲಿ ಇದನ್ನ ಮೀಡಿಯಮ್ 1 ಅಂತ ಕರಿತೀನಿ, ಮೀಡಿಯಮ್ 1 ಅಂತ ಕರಿತೀನಿ, ಮೀಡಿಯಮ್ 2 ಅಂತ ಕರಿತೀನಿ. ಓಕೆ, ಸೊ ವಿ ವಾಂಟ್ ಟು ಫೈಂಡ್ ಲ್ಯಾಂಬ್ಡಾ ಎಮ್, ದಟ್ ಈಸ್ ಲ್ಯಾಂಬ್ಡಾ 2 ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಮೇಕ್ ಯೂಸ್ ಆಫ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲ, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು 1, ದಟ್ ಈಸ್ ಈಕ್ವಲ್ಸ್ ಟು μ2 ಡಿವೈಡೆಡ್ ಬೈ μ1, ದಟ್ ಈಸ್ ಈಕ್ವಲ್ಸ್ ಟು v1 ಡಿವೈಡೆಡ್ ಬೈ v2, ದಟ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ 2. ಹೌದಾ? ಸೊ ಇಷ್ಟು ಫಾರ್ಮುಲಾಸ್ ಇದೆ. ಈಗ ಯಾವುದನ್ನು ಯೂಸ್ ಮಾಡೋಣ ನೋಡಿ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ಬರೀ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ಸೊ ಈ ಟರ್ಮ್ಸ್ ಎರಡೂ ಇದೆ ಆ್ಯಂಡ್ we need to find out this one, but ನಮ್ಗೆ ಇದಿಲ್ಲ. ಸೊ ಫಸ್ಟ್ ವಾಟ್ ವಿ ಡೂ ಇಸ್ μ2 ಡಿವೈಡೆಡ್ ಬೈ μ1 ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ 2. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಲ್ಯಾಂಬ್ಡಾ 2. ಹೌದಾ? ಲ್ಯಾಂಬ್ಡಾ 2ನ ಫೈಂಡ್ ಔಟ್ ಮಾಡಬೇಕು. ಲ್ಯಾಂಬ್ಡಾ 2ನ ಫೈಂಡ್ ಔಟ್ ಮಾಡಬೇಕು. ಲ್ಯಾಂಬ್ಡಾ 1 ಇದೆಯಾ? ಇಲ್ಲ. ಫಸ್ಟ್ ಲ್ಯಾಂಬ್ಡಾ 1ನ ಫೈಂಡ್ ಔಟ್ ಮಾಡ್ಕೋಣ ಯೂಸಿಂಗ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. Absolute refractive index of the medium 1 is equals to C divided by V. ಹೌದಾ? ಅಥವಾ lambda air divided by lambda in medium 1 ಅಂತ ಬರೀಬೋದಾ? ನೋಡಿ ಇಲ್ಲಿ n is equals to mu is equals to C by V, that is equals to lambda air divided by lambda in medium 1. ಈ ಫಾರ್ಮುಲಾನ ಯೂಸ್ ಮಾಡಿ. ಅರೆ C is equals to F lambda A divided by V is equals to F lambda medium. F ಎರಡು ಸಾಯಿಸ್ಕೊಂಡ್ಬಿಡುತ್ತೆ. lambda A divided by lambda M ಬಂತು. lambda air ಎಷ್ಟು ಕೊಟ್ಟಿದ್ದಾರೆ? 480 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. mu of the first medium, absolute refractive index of the medium is 2, that is equals to lambda in air ಎಷ್ಟು ಬರುತ್ತೆ? 480 ನ್ಯಾನೋಮೀಟರ್ ಬಂದಿದೆ, ಡಿವೈಡೆಡ್ ಬೈ lambda in the medium 1. ಸೊ m ಇಲ್ಲಿ lambda 1 ಅಂತ ಕರಿತೀನಿ, lambda 1 ಯಾಕಂದ್ರೆ 1 2 ಕೊಟ್ಟಿದ್ದೀನಿ. ಸೊ lambda 1, ಸೊ lambda 1 is equals to ಎಷ್ಟು ಬರುತ್ತೆ? 240 ನ್ಯಾನೋಮೀಟರ್. ಸೊ ಲ್ಯಾಂಬ್ಡಾ 1 ಸಿಕ್ತು, ನಾವು ಲ್ಯಾಂಬ್ಡಾ 2 ಫೈಂಡ್ ಔಟ್ ಮಾಡಬೇಕು. ಸೊ ಇದರಿಂದ ಲ್ಯಾಂಬ್ಡಾ 2 ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 1 ಇಂಟು μ1 ಡಿವೈಡೆಡ್ ಬೈ μ2. ನೋಡಿ ಕರೆಕ್ಟ್ ಆಗಿದೆಯಾ? ಎಸ್, ಐ ಆಮ್ ರೈಟ್. ಲ್ಯಾಂಬ್ಡಾ 2 ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 1 ಎಷ್ಟು ಬಂದಿದೆ? 240 ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 1, ದಟ್ ಈಸ್ 2 ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 2 ಎಷ್ಟಿದೆ? 2.4 ಇದೆ. ಸೊ 2.4 ಇದೆ. ಸೊ ಡೂ ಒನ್ ಥಿಂಗ್. ಸೊ ಇಲ್ಲೊಂದು 0 ಹಾಕಿ ಈ ಪಾಯಿಂಟ್ನ ಎಲಿಮಿನೇಟ್ ಮಾಡ್ಬೋದಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 10 ಇನ್ ದ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅರೆ ಕರೆಕ್ಟ್ ತಾನೆ? ಕರೆಕ್ಟ್ ಆಗಿದೆ. ನಾನು ನೋಟ್ ಬಂದುಬಿಡ್ತು. ಓಕೆ, ಸೊ 1 ಮತ್ತು 10 ಎರಡು ಹೋಯ್ತು. ಲ್ಯಾಂಬ್ಡಾ 2 ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು? 200 ನ್ಯಾನೋಮೀಟರ್. ಸೊ ನೋಡಿ, ಬೇಕಾದರೆ ಇಲ್ಲಿರಬೇಕಾದ್ರೆ ವೇವ್ ಲೆಂತ್ ಎಷ್ಟಿದೆ? ಲ್ಯಾಂಬ್ಡಾ 1 ಇಸ್ ಈಕ್ವಲ್ಸ್ ಟು 240 ಇದೆ. ಲ್ಯಾಂಬ್ಡಾ 2 ಎಷ್ಟಿದೆ? 200 ನ್ಯಾನೋಮೀಟರ್ ಇದೆ. ಲ್ಯಾಂಬ್ಡಾ ಏರ್ ಎಷ್ಟು? 480 ನ್ಯಾನೋಮೀಟರ್. ಇಲ್ಲಿಂದ ಏರಿಂದ ಮೀಡಿಯಂ 1ಗೆ ಬಂದರೆ ಕಮ್ಮಿ ಆಯಿತು ವೇವ್ ಲೆಂತು. ಮತ್ತೆ ಆ ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ವಿಚ್ ಇಸ್ ಡೆನ್ಸರ್ ದ್ಯಾನ್ ದಿಸ್ ಒನ್, ದಟ್ ಈಸ್ 2.4. ಸೊ ಲ್ಯಾಂಬ್ಡಾ 2 ಎಷ್ಟಾಯಿತು? 200 ಆಯಿತು. ಮತ್ತೆ ವೇವ್ ಲೆಂತ್ ಕಮ್ಮಿ ಆಯಿತು. ಅಂದರೆ ರೇರರ್, ಇದೇ ರೇರರ್. ಇವೆರಡನ್ನೂ ಕಂಪೇರ್ ಮಾಡಿದೆ. ಅಂದರೆ
ಸ್ಪೇಸ್ ಅಥವಾ ವ್ಯಾಕ್ಯೂಮ್ ಮತ್ತು ಮೀಡಿಯಂ 1ನ ಕಂಪೇರ್ ಮಾಡಿದೆ, ಮೀಡಿಯಂ 1 ಡೆನ್ಸರ್, ಇದು ರೇರರ್. ಈಗ ಮೀಡಿಯಂ 1 ಮೀಡಿಯಂ 2ನ ಕಂಪೇರ್ ಮಾಡಿದೆ, ಮೀಡಿಯಂ 2 ಇಸ್ ಅ ಡೆನ್ಸರ್, ಮೀಡಿಯಂ 1 ಇಸ್ ಅ ರೇರರ್. ಸೊ ವೇವ್ ಲೆಂತ್ ಏನಾಗಬೇಕು, ಇಲ್ಲಿಂದ ಏರಿಂದ ಮೀಡಿಯಂ 1ಗೆ ಬಂದರೆ ಕಮ್ಮಿ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋದರೆ ಮತ್ತೆ ಕಮ್ಮಿ ಆಗುತ್ತೆ. ಸೊ ದಟ್ ಮೀನ್ಸ್ ಯುವರ್ ಆನ್ಸರ್, ಫೈನಲ್ ಆನ್ಸರ್, ರಿಕ್ವೈರ್ಡ್ ಆನ್ಸರ್ ಈಸ್ ದಿಸ್ ಒನ್. Required answer is this one. Note ಮಾಡ್ಕೊಳ್ಳಿ. So we will go to the next topic, that is laws of refraction. 10th ಅಲ್ಲಿ ಓದಿರ್ತೀರಿ. ಸೊ ಕ್ವಿಕ್ ಆಗಿ ಮಾಡಿಬಿಡೋಣ. ಕ್ವಿಕ್ ಆಯ್ತಾ? ಇದು ಡನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಡನ್. ಐ ಆಮ್ ಎ ಬಾಬಿ ಗರ್ಲ್. ಚಿ ಅದಲ್ಲ ಸರ್. ನಾನು ನಂದಿನಿ, ಬೆಂಗಳೂರು ಬಂದೀನಿ, ಪಿ ಜಿಲಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ಈಸ್ ಏನು ಬರೀಬೇಕು? ವಾಟ್ ಈಸ್ ದಟ್? ಲಾಸ್ ಆಫ್ ರಿಫ್ರಾಕ್ಷನ್. ಹಾಡಾಡೋದ್ರಲ್ಲಿ ಟಾಪಿಕೇ ಮರ್ತುಬಿಟ್ಟೆ. ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಲಾಸ್ ಆಫ್ ರಿಫ್ರಾಕ್ಷನ್ಗೆ ಒಂದು ಫಸ್ಟ್ ಡಯಾಗ್ರಾಮ್ನ ಬರೆದ್ಬಿಡ್ತೀನಿ. ಸೊ ಒಂದು ಮೀಡಿಯಮ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ಅ ಮೀಡಿಯಮ್ 1 ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಆ್ಯಂಡ್ ದಿಸ್ ಈಸ್ ರೇರರ್ ಮೀಡಿಯಮ್. ಸೊ ಈಗ ಒಂದು ರೇ ಬಂದು ಇಲ್ಲಿ ಬೀಳ್ತಿದೆ, ಇದು ಮೀಡಿಯಮ್ 2 ಆ್ಯಂಡ್ ದಿಸ್ ಈಸ್ ಡೆನ್ಸರ್ ಮೀಡಿಯಮ್. ರೇರರ್ ಇಂದ ಡೆನ್ಸರ್ಗೆ ಹೋದರೆ ರೇ ಏನಾಗುತ್ತೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ರೇರರ್ ಇಂದ ಡೆನ್ಸರ್ಗೆ ಬರ್ತಿದೆ, ದ ರೇ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಹೌದಾ? ಈಗ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ರೆ ಅದನ್ನೇ ನಾವು ನಾರ್ಮಲ್ ಅಂತ ಕರಿತಿದ್ವಿ. ಸೊ ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟೆಡ್ ರೇ. ರಿಫ್ಲೆಕ್ಟೆಡ್ ಅಲ್ಲ, ರಿಫ್ರಾಕ್ಟೆಡ್. ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಇನ್ಸಿಡೆಂಟ್ ರೇ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ದಿಸ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಹೌದಾ? ಸೊ ಈಗ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್ ಸೇಸ್, ಫಸ್ಟ್ ಲಾ ಆಲ್ ದ 3, ಯಾವ್ಯಾವ 3? ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್. ಇನ್ಸಿಡೆಂಟ್ ರೇ ಫಾರ್ವರ್ಡ್ ಮಾಡಿ ಗೊತ್ತಿದ್ರೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ drawn at a point of incidence, all lie in same plane, same plane. Okay, so that is first law. So second law of refraction. Second law, ಇದನ್ನ ನಾವು ಸ್ನೆಲ್ಸ್ ಲಾ ಅಂತ ಕೂಡ ಕರಿತೀವಿ. ಸ್ನೆಲ್ಸ್ ಲಾ, ಯಾ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಸ್ನೆಲ್ಸ್ ಲಾ is also called second law of refraction. So Snell's law of refraction says that the sine of angle of incidence divided by sine of angle of refraction for a given medium, ಕೊಟ್ಟಿರ್ತಕ್ಕಂಥ ಮೀಡಿಯಮ್ ಅಲ್ಲಿ, ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ, ಆಂಗಲ್ ಆಫ್ ರಿಫ್ರಾಕ್ಷನ್ ಏನಿದೆ, ಅವೆರಡು ಸೈನ್ ತಗೊಂಡು ರೇಷಿಯೋ ತಗೊಂಡ್ರೆ ಇದು ಕಾನ್ಸ್ಟೆಂಟ್ ಬರುತ್ತೆ. ಸೊ ಆ್ಯಂಡ್ ದಟ್ ವಿಲ್ ಬಿ ಈಕ್ವಲ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1. ಸೊ ಇದಕ್ಕೆ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ತಗೊತೀನಿ. ಸೊ ಐ ವಿಲ್ ಎರೇಸ್ this portion. ಇದಾಯ್ತಾ? ಇದು ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಕಾನ್ಸ್ಟೆಂಟ್, ದಟ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಈ ಕಾನ್ಸ್ಟೆಂಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಅಬ್ಸಲ್ಯೂಟ್ ಅಲ್ಲ, ಸಾರಿ, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1 ಆ್ಯಂಡ್ ಮೀಡಿಯಮ್ 2. ಸೊ ಐ ವಿಲ್ ಎರೇಸ್ ದಿಸ್ ಒನ್. ಸೊ ಸ್ನೆಲ್ಸ್ ಲಾ ಬಗ್ಗೆ ಇನ್ನೊಂಚೂರು ಸ್ಮಾಲ್ ಡಿಸ್ಕಷನ್ ಇದೆ. ಸೊ ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ವೇರಿ ಮಾಡ್ತಾ ಹೋಗೋಣ. ಲೆಟ್ ಅಸ್ ವೇರಿ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಮೀಡಿಯಮ್, ದಿಸ್ ಈಸ್ ಮೀಡಿಯಮ್ 1, mu 1 and this is mu 2. So ಇದು ಯಾವ ಮೀಡಿಯಮು? ರೇರರ್ ಮೀಡಿಯಮ್. and this is denser medium. So ಈಗ ಒಂದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದೆ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಇದೆ. ಜಸ್ಟ್ ಇಮ್ಯಾಜಿನ್, ಡೆನ್ಸರ್ ಅಂದರೆ ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಹೌದಾ? ಇದನ್ನೇ ನಾವು ಏನಂತ ಕರಿತೀನಿ? ಇದನ್ನ I1 ಅಂತ ಕರಿತೀನಿ. ಐ ವಿಲ್ ಕಾಲ್ ದಿಸ್ ಆಸ್ ಅ I1. ಸೊ ಇದನ್ನು ನಾನು R1 ಅಂತ ಕರಿತೀನಿ. ಸೊ Snell's law says that sine of I1 that is divided by sine of R1 is equals to constant ಅಂತ ಹೇಳ್ತಾರೆ. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ನ ಇನ್ಕ್ರೀಸ್ ಮಾಡ್ತೀನಿ, ಸ್ವಲ್ಪ ಆಂಗಲ್ ಆಫ್ ಇನ್ಸಿಡೆನ್ಸ್ನ ಇನ್ಕ್ರೀಸ್ ಮಾಡ್ತೀನಿ.
ಸೊ ಈಗ ಇನ್ನೊಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೆ, ಇದನ್ನ I2 ಅಂತ ಕರಿತೀನಿ. ಸೊ ಈಗ ಇನ್ನೊಂದು ಆಂಗಲ್ ಆಫ್ ರಿಫ್ರಾಕ್ಷನ್ ಬರ್ತಿರುತ್ತೆ, ಇದನ್ನ R2 ಅಂತ ಕರಿತೀನಿ. ಹೌದಾ? ಸೊ ನಾವು this again that remains constant, sine of I2 divided by sine of R2 is again constant, and this is also constant. Therefore sine of I2 divided by sine of R2, that is equals to, ಈಗ ಇನ್ನೊಂದು angle ತಗೊಳ್ಳಿ. So let me consider this angle is I3 and this angle is R3. So again that is equals to sine of I3 divided by sine of R3, that is equals to constant, that is equals to mu2 divided by mu1, that is mu2 1. So this is the Snell's law, sine of angle of incidence. And for a given pair of medium, very important, for a given pair of medium, given pair of medium, sine of angle of incidence in first medium divided by sine of angle of refraction in the second medium, like second medium alle barthe refracted angle, that is equals to mu2 divided by mu2 divided by mu1. So note ಮಾಡ್ಕೊಳ್ಳಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಒಂದು ನಾರ್ಮಲ್ ಇಲ್ಲಿ ಬರೀತೀನಿ. This is the angle of incidence, this is mu1 and this is rarer and this is mu2 of denser. So denser ಅಂದರೆ ಏನಾಗುತ್ತೆ, bend towards the normal ಆಗುತ್ತೆ. ಇದು angle of incidence ಅಂತ ಕರಿತೀನಿ, ಇದನ್ನ angle of refraction ಅಂತ ಕರಿತೀನಿ. Sine of angle of incidence divided by sine of angle of refraction is equals to mu2 divided by mu1. So ಇದನ್ನೇ ಇನ್ನೊಂದು ತರ ಬರೀತೀನಿ. So mu1, very popular form, mu1 into sine of I is equals to mu2 into sine of R. ಸೊ ಇದನ್ನ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಟ್ರಿಕ್ ಇದೆ ನೋಡಿ. ಇಲ್ಲಿ mu1 sin I is equals to mu2 sin R. ಯೂಶಲಿ ನಾನು ಏನು ನೋಡ್ತೀನಪ್ಪ ಎಕ್ಸಾಮ್ಸಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ ಮತ್ತು ಮಕ್ಕಳು ಕನ್ಫ್ಯೂಸ್ ಆಗೋದೇನೆಂದರೆ, ಇಲ್ಲಿಗೆ ಆರು ಇಲ್ಲಿಗೆ ಐ ಇಟ್ಟಿರ್ತಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ವೈ. ಸೊ ಆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ಒಂದು ಸ್ಮಾಲ್ ಟಿಪ್ನ ಕೊಡ್ತೀನಿ ನೋಡಿ. ಇಲ್ಲಿ mu1 into sine of angle in that medium, mu1 into sine of angle in that medium, that is equals to mu2 into sine of angle in that medium. ಅರ್ಥ ಆಗ್ತಿದೆಯಾ? mu1 into sine of angle in the first medium, that is equals to mu2 into sine of angle of refraction in the second medium. ಸೊ ಈ ಫಾರ್ಮ್ ತುಂಬ ಈಸಿಯಾಗಿ ನೆನಪಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. sin I by sin R ಗಿಂತ ಈ ಫಾರ್ಮ್ ನಿಮಗೆ ಈಸಿಯಾಗಿ ನೆನಪಿರುತ್ತೆ. mu1 sin I is equals to mu2 sin R. ನೋಟ್ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಂಗಲ್ ಆಫ್ ಡಿವಿಯೇಷನ್. ಸೊ ಒಂದು ಸ್ಮಾಲ್ ಟಾಪಿಕ್, ಜಸ್ಟ್ 2 minutes ಅಲ್ಲಿ ಆಗೋಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು erase 3 2 1 ಡನ್. Angle of deviation, angle of deviation. ಸೊ ಇದನ್ನ ಡೆಲ್ಟಾ ಅಂತ ಕರಿತೀನಿ. ಓಕೆ, ಏನಿದು ಆ್ಯಂಗಲ್ ಆಫ್ ಡಿವಿಯೇಷನ್? ಸರ್ ಕ್ಲಾಸ್ ರೂಮ್ಗೆ ಹೋಗ್ತೀವಿ ಸರ್, ಕೂತ್ಕೊತೀವಿ, ಯಾವುದೋ ಒಂದು ದೇವಕನ್ನೇ ಬಂದು ಡಿಸ್ಟರ್ಬ್ ಮಾಡುತ್ತೆ. ಏಂಜಲ್ ಆಫ್ ಡಿವಿಯೇಷನ್, ನೀವು ಸ್ಪೆಲ್ಲಿಂಗ್ ತಪ್ಪು ಬರ್ದಿದ್ರಿ. ಇಟ್ ಈಸ್ ಅ ಆ್ಯಂಗಲ್ ಅಲ್ಲ, ಏಂಜಲ್ ಆಫ್ ಡಿವಿಯೇಷನ್. ನೋ. Okay, jokes apart, coming back, this is one medium of refractive index mu1. ಇದನ್ನ rarer ಅಂತ ಕರಿತೀನಿ, ಇದನ್ನ denser ಅಂತ ಕರಿತೀನಿ. mu2 is a refractive index of denser medium. So when a ray incident with an angle I, ಇದೇನಾಗುತ್ತೆ, one medium ಇಂದ ಇನ್ನೊಂದು ಮೀಡಿಯಮ್ಗೆ ಹೋದಾಗ bend towards the normal ಆಗುತ್ತೆ, towards the normal bend ಆಗುತ್ತೆ. ಸೊ ಈ ಆ್ಯಂಗಲ್ ಏನಾಗಿರುತ್ತೆ, ರಿಫ್ರಾಕ್ಷನ್ ಆ್ಯಂಗಲ್ ಆಗಿರುತ್ತೆ. ಆ್ಯಕ್ಚುಲಿ ಈ ಮೀಡಿಯಮ್ ಇಲ್ಲ ಅಂದಿದ್ರೆ, ಐ ವಿಲ್ ರೈಟ್ ಹಿಯರ್, ಸೊ ಡೆನ್ಸರ್ ಮೀಡಿಯಮ್ 2. ಈ ಮೀಡಿಯಮ್ ಸೆಕೆಂಡ್ ಮೀಡಿಯಮ್ ಇಲ್ಲ ಅಂದಿದ್ರೆ ಈ ರೇ ಏನಾಗ್ತಿತ್ತು, ಹೀಗೆ ಹೋಗ್ತಿತ್ತು. ಹೌದಾ? ನಿಮ್ಮ ಕ್ಲಾಸ್ಗೆ ಹೋಗೋ ದಾರಿಯಲ್ಲಿ ಯಾರೋ ಒಬ್ರು ಅಡ್ಡ ಸಿಕ್ಕಿಲ್ಲ ಅಂದರೆ ನೆಟ್ಟ ಕ್ಲಾಸ್ಗೆ ಹೋಗ್ತಿದ್ರಿ, ಬಟ್ ಯಾರೋ ಸಿಕ್ಕಿದ್ರು ಅಂತ ಡಿವಿಯೇಟ್ ತಗೊಂಡು ಹೋಗ್ಬಿಟ್ರಿ. ಅದೇ ಥರ ಈ ರೇ ಏನಾಗ್ತಿತ್ತು, ಇಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ದಿಸ್ ಡೈರೆಕ್ಷನ್, ತನ್ನ ಪಾಡು ತಾನು ಹೋಗ್ತಿತ್ತು. ಈ ಮೀಡಿಯಮ್ ಏನು ಮಾಡ್ತು,
ಟಿಡಿಂಗ್ ಅಂತ ಈ ಥರ ಡಿವಿಯೇಟ್ ಮಾಡ್ತು. ಹೀಗೆ ಹೋಗ್ಬೇಕಾಗಿರ್ತಕ್ಕಂಥದ್ದೇ ಈ ಥರ ಡಿವಿಯೇಟ್ ಆಯಿತು. ಎಷ್ಟು ಡಿವಿಯೇಟ್ ಆಯಿತು ಅದನ್ನೇ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಇನ್ ದಿಸ್ ಒನ್ ಈಸ್, ಸೊ ನೋಡಿ ಡಯಾಗ್ರಾಮ್ನ ಒಂಚೂರು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇದು ಆ್ಯಂಗಲ್ ಐ ಇದ್ರೆ ಈ ಆ್ಯಂಗಲ್ ಎಷ್ಟಿರಬೇಕು, ಅದು ಕೂಡ ಐ ಎ ಇರಬೇಕಾ? ಹೌದಾ? ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಐ ಮೈನಸ್ ಆರ್ ಫ್ರಮ್ ದ ಫಿಗರ್. ಅದೇ ಇದು ನೋಡಿ ಕರೆಕ್ಟಾಗಿ, ಇದು ಈ ಥರ ಇದೆ, ಇದು ಈ ಥರ ಇದೆ, ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ. ಸೊ ಏನಂತ ಕರಿತೀರಿ ಈ ಥರ ಇರ್ತಕ್ಕಂಥ ಆ್ಯಂಗಲ್ಸ್ನ? ಸೊ ಐ ಫಾರ್ಗಾಟ್ ದ ನೇಮ್. ಓಕೆ, ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರೇ ವಿತ್ ಎಕ್ಸ್ಟೆಂಡೆಡ್ ಥಿಂಗ್ ಆ್ಯಂಡ್ ದಿಸ್ ಈಸ್ ದ ನಾರ್ಮಲ್. ಇದು ಐ ಆಗಿದ್ರೆ ಇದು ಕೂಡ ಐ ಆಗಿರಬೇಕು. ಅದನ್ನೇ ನಾನು ಇಲ್ಲಿ ಬರೆದಿರೋದು. ಸೊ ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಸರ್, ಇಲ್ಲೂ ಬರೀರಿ, ಅದು ಅಷ್ಟೇ ಬರುತ್ತೆ. ಓಕೆ, I is equals to r plus delta. Delta is equal to I minus r. So this is when ray travels from rarer to denser. Is this formula applicable for ulta case? Ulta palta ಮಾಡಿದ್ರೆ ಇದೇ ಫಾರ್ಮುಲಾನ ಅಪ್ಲೈ ಮಾಡ್ಬೋದಾ? ನೋಡೋಣ ಇರಿ ಏನಾಗುತ್ತೆ ಅಂತ. ಸೊ ಕೇಸ್ 1, this is case 1. Case 1, rarer to denser, rarer to denser, denser. So case 2, case 2, denser to rarer, denser to rarer. ಸೊ ಡೆನ್ಸರ್ ಟು ರೇರರ್, ಅಯ್ಯೋ ಡೆನ್ಸರ್ ಟು ರೇರರ್ ಒಂದು ನಾರ್ಮಲ್ನ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ರೇ ಈ ಥರ ಬೀಳ್ತಿದೆ, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರುತ್ತೆ. ಇದು ಯಾವ ಮೀಡಿಯಮು? ಡೆನ್ಸರ್ ಮೀಡಿಯಮ್, ಡೆನ್ಸರ್ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ μ1. ಸೊ ಈ ಸತಿ n1 ಅಂತ ತಗೊತೀನಿ, ಮ್ಯೂ ತಗೊಂಡು ಬೋರ್ ಹೊಡೆದಿದೆ ಸರ್. ಸೊ ಈಗ ಇದನ್ನು ರೇರರ್ ಅಂತ ಕರಿತೀನಿ, ರೇರರ್, ಆ್ಯಂಡ್ ದಿಸ್ ಇಸ್ n2. ಡೆನ್ಸರಿಂದ ರೇರರ್ಗೆ ಹೋದಾಗ ಹೀಗೆ ಹೋಗ್ತಿರ್ತಕ್ಕಂಥರೆ ಟಿಡಿಂಗ್ ಅಂತ ಈ ಕಡೆಗೆ ಡಿವಿಯೇಟ್ ಆಗುತ್ತೆ. ಅಂದರೆ ಸೊ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಈ ಕಡೆಗೆ ಡಿವಿಯೇಟ್ ಆಗುತ್ತೆ. ಹೀಗೆ ಹೋಗಬೇಕಾಗಿರ್ತಕ್ಕಂಥರೆ ತನ್ನ ಪಾಡಿಗೆ ಹೀಗೆ ಹೋಗುತ್ತಿತ್ತು ರೇ, ಹೌದಾ? ಹೀಗೆ ಹೋಗ್ತಿರ್ತಕ್ಕಂಥ ರೇನ ಇವನು ಯಾವನೋ ಬಂದು ಡಿಸ್ಟರ್ಬ್ ಮಾಡಿದ, ಹಾಗಾಗಿ ಹೀಗೆ ಹೋಯಿತು. ಇದು ಎಷ್ಟು ಡಿವಿಯೇಟ್ ಆಯಿತು ಅದನ್ನೇ ಆ್ಯಂಗಲ್ ಆಫ್ ಡಿವಿಯೇಷನ್ ಎಂದು ಕರೆಯುತ್ತೇವೆ, ಹೌದಾ? ಸೊ ಈ ಆ್ಯಂಗಲ್ ಐ ಆಗಿದ್ರೆ ಈ ಆ್ಯಂಗಲ್ನ ನಾವೇನಂತ ಕರಿತೀವಿ? ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರಿತಿದ್ವಿ, ಹೌದಾ? ಈ ಆ್ಯಂಗಲ್ ಏನು? ಇಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ ಈ ಥರ ಇದೆ. ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ ಆ್ಯಂಡ್ ದಿಸ್ ಇಸ್ ಎಕ್ಸ್ಟೆಂಡೆಡ್ ಒನ್. ಇದು ಐ ಆಗಿದ್ರೆ ಇದು ಐ ಆಗಿರಲೇಬೇಕಾ? ಅದನ್ನೇ ನಾನು ಇಲ್ಲಿ ಬರೆದಿರೋದು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಈ ಇದೆ. ಸೊ ಫ್ರಮ್ ದ ಫಿಗರ್ ಏನು ಹೇಳಿದೆ? ಫ್ರಮ್ ದ ಫಿಗರ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ದಿಸ್ ಆ್ಯಂಗಲ್ ಮೈನಸ್ ದಿಸ್ ಆರ್ ಮೈನಸ್ ಐ. ಯಾ, ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಐ ಮೈನಸ್ ಆರ್ ಬರ್ತಿದೆ, ಇಲ್ಲಿ ಆರ್ ಮೈನಸ್ ಐ ಬರ್ತಿದೆ. ಸೊ ದಟ್ ಈಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಒಂದೆರಡು ಪ್ರಾಬ್ಲಮ್ಸ್ನ ಮಾಡೋಣ. ಆಯ್ತಾ? ಇದು 3, 2, 1 ಡನ್. ಯಾವುದಂತ ಗೊತ್ತಾಯ್ತಾ? ಗೆಸ್ ಮಾಡಿ ನೋಡೋಣ. ಸೊ ಪ್ರಾಬ್ಲಮ್ ಬೈ ದ ಎಂಡ್ ಆಫ್ ದ ಲೆಕ್ಚರ್ ಒಂದು ಕ್ಲೂ ಕೊಡ್ತೀನಿ. ಓಕೆ, ಅದು ಯಾವ ಸಾಂಗ್ ಅಂದರೆ ದಟ್ ಈಸ್ ಅ ರೆವಲ್ಯೂಷನ್ ಇನ್ ಇಂಡಿಯನ್ ಮೂವಿ ಹಿಸ್ಟ್ರಿ ಅಂತ ಸಾಂಗ್ ಯಾವುದು ಸರ್? ಮೇ ಬಿ ನಿಮಗೆಲ್ಲ ಗೊತ್ತಿಲ್ಲ, ಓದಿಸಿ ಸರ್. ಓಕೆ, ಸೊ ಇನ್ ದ figure find angle of refraction, so sub question 2 angle of deviation, angle of deviation. So the figure goes like this. This is air and this is normal at the point of incidence. ಈ angle 60 degree ಇದೆ and air ಇಂದ ಇನ್ನೊಂದು ಮೀಡಿಯಂಗೆ ಹೋಗ್ತಿದೆ. ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ್ದು ತಗೊಳ್ಳೋಣ? 1.5. ಗ್ಲಾಸ್ ತಗೊಳ್ಳೋಣ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಎ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ಇದೆಷ್ಟಿರುತ್ತೆ? ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇರುತ್ತೆ. ಸೊ ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಸೊ ಇದ್ರ ವ್ಯಾಲ್ಯೂ ಫಿಕ್ಸು, ನೋ ಬಾರ್ಗೇನಿಂಗ್, ಇದ್ರ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಂದ ರೇರರ್ ಇಂದ ಡೆನ್ಸರ್ಗೆ ಹೋಗ್ತಿದೆ. ರೇ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ದಿಸ್ ಈಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಕೊಟ್ಟಿದ್ದಾರೆ. ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಕ್ವಶನ್ ಮಾರ್ಕ್. ಸ್ನೆಲ್ಸ್ ಲಾ ಹೇಳ್ತೀರಾ?
ಇದನ್ನ n1 ಅಂತ ಕರಿತೀನಿ, ಇದನ್ನ n2 ಅಂತ ಕರಿತೀನಿ. μ1 ಆರ್ n1 ಬೋತ್ ಆರ್ ಸೇಮ್. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಫಾಲೋ ಮಾಡ್ತಾರೆ, ನಾವೆರಡು ಮಿಕ್ಸ್ ಮಾಡಿ ಹೊಡಿತಾ ಇದೀವಿ ಅಷ್ಟೇ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಂ ಇಂಟು angle in that medium, sine of I, that is equals to refractive index of the second medium into angle in that medium, sine of angle in that medium. So this is the Snell's law. From Snell's law apply ಮಾಡೋದು ಕನ್ಫ್ಯೂಸ್ ಆಗಬೇಡಿ, ಇದನ್ನ ಅಲ್ಲಿಗೆ ಅದನ್ನ ಇಲ್ಲಿಗೆ ಹಾಕಬೇಡಿ, ನಿಮ್ಗೆ ಯಾವ ಫಾರ್ಮ್ ಈಸಿ ಆಗಿರುತ್ತೋ ಅದನ್ನು ನೆನಪಿಟ್ಕೊಳ್ಳಿ. ಸೊ ಸೈನ್ ಆರ್ ಬೇಕು, ಸೈನ್ ಆರ್ ಇಸ್ ಈಕ್ವಲ್ಸ್ ಟು n1/n2 ಇಂಟು ಸೈನ್ ಆಫ್ ಐ. ಸೊ n1 ವ್ಯಾಲ್ಯೂ ಎಷ್ಟಿದೆ, ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿತ್ತು. n1 ವ್ಯಾಲ್ಯೂ 1 ಇದೆ, ಸೈನ್ ಆಫ್ ಐ ಇಸ್ ಈಕ್ವಲ್ಸ್ ಟು n2 ವ್ಯಾಲ್ಯೂ ಎಷ್ಟಿದೆ 1.5 ಇದೆ, ಸೈನ್ ಆಫ್ ಆರ್. ಸೈನ್ ಐ ವ್ಯಾಲ್ಯೂ 60, ಸೈನ್ 60 ಡಿಗ್ರಿ ಎಷ್ಟು, ಸೈನ್ 60 cos 30 √3/2 ಬರುತ್ತೆ, √3/2 ಬರುತ್ತೆ, 1.5 ಇಂಟು ಸೈನ್ ಆಫ್ ಆರ್. ಕರೆಕ್ಟಾ? cos 30 ಕರೆಕ್ಟ್ ಆಗಿದೆ, √3/2. ಸೈನ್ ಆಫ್ ಆರ್ ಇಸ್ ಈಕ್ವಲ್ಸ್ ಟು √3/2 ಇಂಟು 1.5. So what we do is √3 divided by 2 into 1.5 na 3/2 ಅಂತ ಬರೀತೀನಿ, 2 cancel ಆಗತ್ತೆ. So the remaining is sin r is equals to 1/√3. R is equals to sin inverse of 1/√3. So that's the answer. Sin r is equals to this much. ಯಾಕೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ತಗೊಂಡ್ಲಿಲ್ಲ ನಾನು? ಸೊ ಆರ್ ವ್ಯಾಲ್ಯೂ, ಸೊ ಕ್ಲಾಕ್ಸ್ ಟೇಬಲಲ್ಲಿ ಯೂಸ್ ಮಾಡಿ ಚೆಕ್ ಮಾಡಿದೆ. ಸೊ ದಿಸ್ ವಿಲ್ ಬಿ ಅರೌಂಡ್ ನಿಯರ್ ಬೈ 52 ಡಿಗ್ರಿ ಬರುತ್ತೆ. ಸೊ 52 ಡಿಗ್ರಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲೇ ಕೊಡ್ತಾರೆ, ನೀಡ್ ನಾಟ್ ಟು ವರಿ, 52 ಡಿಗ್ರಿ ಬರುತ್ತೆ. ಸೊ ದಟ್ ಮೀನ್ಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 52 ಡಿಗ್ರಿ. ಆರ್ ಇಸ್ ಈಕ್ವಲ್ಸ್ ಟು 52 ಡಿಗ್ರಿ. ಆ್ಯಂಗಲ್ ಆಫ್ ಡಿವಿಯೇಷನ್ ನೋಡಿ, ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ, ಇಷ್ಟು ಡಿವಿಯೇಟ್ ಆಯಿತು. ಡೆಲ್ಟಾ ಇಸ್ ಈಕ್ವಲ್ಸ್ ಟು I minus R. Delta is equals to I value 60 minus 52. Correct? So that is 8 degree. Delta is 8 degree. Angle of deviation. So note ಮಾಡ್ಕೊಳ್ಳಿ. We are going to another question. Similar kind of question. Diamond in the glass ಗೆ ಹೋದ್ರೆ ಏನಾಗುತ್ತೆ? Let us see. So ಆಯ್ತಾ ಇದು? 3, 2, 1 done. 3, 2, 1 done. ಇನ್ನೊಂದು ಕ್ವಶನ್ನ ಸಾಲ್ವ್ ಮಾಡೋಣ. ಸೊ ಕ್ವಶನ್ ಗೋಸ್ ಲೈಕ್ ದಿಸ್. ದ ರೇ ಟ್ರಾವೆಲಿಂಗ್ ಫ್ರಮ್ ಡೈಮಂಡ್ ಟು ಗ್ಲಾಸ್. ಡೈಮಂಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 2.4 ಮತ್ತೆ ಇಲ್ಲಿ ಗ್ಲಾಸ್ ಇದೆ ಅಂತ ಅನ್ಕೊಳ್ಳೋಣ. ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 I'll consider. So a ray traveling from diamond falls at an angle of 45 degree. Question is find the angle of refraction. So ಒಳ್ಳೆ ಸಖತ್ತಾಗಿರ್ತಕ್ಕಂಥ ಪ್ರಾಬ್ಲಮ್ಮು. ಟ್ರೈ ಮಾಡಿ ನೀವೇ. ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಟ್ರೈ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಅಲ್ಲೇನೋ ಒಂದು ಸ್ಮಾಲ್ ಮಿಸ್ಟೇಕ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಸಸ್ಪೆನ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ಓದ್ತಾ ಇರಿ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಆ ಸಾಂಗ್ ಯಾವ ಮೂವಿದು ಅಂದರೆ ಓಮ್ ಮೂವಿದು. ಸೊ ಮ್ಯೂಸಿಕ್ ಹೊಡಿತಿದ್ದಲ್ಲ ಟಿಣಿ ಟಿಟಿಂಗ್ ಅಂತ, ದಟ್ ಈಸ್ ಓಮ್ ಮೂವಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಜೈ ಹಿಂದ್, ಜೈ ಕರ್ನಾಟಕ.